ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 8ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:36 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:28 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:20 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಮಧ್ಯಾಹ್ನ 12:17 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:11 ಸಂಜೆ 6:47 ಉಳಿಕ ಕಾಲ ಈ ದಿನ ಅಪರಾಹ್ನ 3:35 ಸಂಜೆ 5:11 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:59 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:26 ಸಂಜೆ 6:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:40 ಬೆಳಿಗ್ಗೆ 7:27 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ರಾಜನೀತಿಗೆ, ಆಡಳಿತಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ಸಮಯ. ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯಗಳಿದೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು.
ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಸರ್ಕಾರಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಯಶಸ್ವಿಯಾಗುತ್ತೆ. ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು. ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ನಿಮ್ಮ ಭೇಟಿಯ ಉದ್ದೇಶ ಈಡೇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇರುವಂಥವ್ರಿಗೆ ರವಿ ಬಲವಾಗಿರಬೇಕು. ಹಾಗಾಗಿ ಯಾರು ಸರ್ಕಾರದ ಕೆಲಸ ಕಾರ್ಯಗಳು ಉದ್ಯೋಗಗಳು ಬೇಕು ಅಂತ ಬಯಸ್ತಾ ಇದ್ದೀರಿ ಅಂಥವರು ರವಿಯನ್ನು ಚೆನ್ನಾಗಿಟ್ಕೊಳ್ಬೇಕು, ರವಿಯನ್ನು ಬಲಾಢ್ಯಗೊಳಿಸ್ಕೊಳ್ಬೇಕು. ಇನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕೂಡ ರವಿಯನ್ನು ಕರೆಯುವಂಥದ್ದಿದೆ. ಹಾಗಾಗಿ ಕುಟುಂಬದಲ್ಲಿ ಒಂದು ಯಜಮಾನನ ಸ್ಥಾನವನ್ನು ವಹಿಸಿಕೊಳ್ಳುವಂಥವನು ರವಿ. ಹಾಗಾಗಿನೇ ಈ ದಿನ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗುತ್ತೆ. ಆದರೆ ಈ ಕಾರ್ಯಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅತ್ಯುತ್ತಮವಾದಂತಹ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಸಾರ್ಥಕವಾಗುತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 45 ನಿಮಿಷದಿಂದ ರಾತ್ರಿ 7 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 14 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲಿ ಈ ರಾಜಕಾರಣಿಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ ಈ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿ ಇರುವಂಥದ್ದು. ಹಾಗೆ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ, ಯಾವುದೇ ಹೊಸ ಚಟುವಟಿಕೆಗಳನ್ನಾಗಲಿ ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ವ್ಯಾಪಾರದ ವಿಸ್ತರಣೆ ಆಗಿರ್ಬೋದು, ಬಂಡವಾಳ ತೊಡಗಿಸುವಂಥದ್ದು, ಈ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ಇರ್ಬೋದು, ಇದು ಯಾವುದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನಗಳು ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶವನ್ನು ಕೊಡಲ್ಲ. ಮಿಶ್ರ ಫಲಗಳು ಬಂದ್ಬಿಡುತ್ತೆ, ಸ್ವಲ್ಪ ಅನಾನುಕೂಲ ಆಗುತ್ತೆ, ಅವಘಡಗಳು ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಶನಿ ಹೋರದಲ್ಲಿ ನೀವು ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 40 ನಿಮಿಷದಿಂದ ಸಂಜೆ 6 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ನೀವು 100ಕ್ಕೆ 100ರಷ್ಟು ಫಲಿತಾಂಶಗಳನ್ನು ನಿಮ್ಮ ಪ್ರಯತ್ನದಿಂದ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗ ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ ಸಾಕು. ಏಕೆಂದರೆ ಇದರಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದ್ರಿಂದ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಶುಕ್ಲ ಪಕ್ಷದ ತ್ರಯೋದಶಿಯ ದಿನ, ಅಂದರೆ 13ನೆಯ ದಿನ. ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಈ ದಿನ ದ್ವಾದಶಿ ಬೆಳಿಗ್ಗೆ 6 ಗಂಟೆ 36 ನಿಮಿಷಕ್ಕೆ ಮುಕ್ತಾಯ ಆದರೆ ತ್ರಯೋದಶಿಯ ತಿಥಿ ನಂತರ ಆರಂಭ ಆಗುತ್ತೆ. ಹಾಗೆ ಈ ತ್ರಯೋದಶಿಯ ವ್ರತವನ್ನು ಈ ದಿನ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಪ್ರದೋಷ ವ್ರತವನ್ನು ತ್ರಯೋದಶಿ ವ್ರತ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಏಕೆಂದರೆ ಈ ವ್ರತ ಭಗವಾನ್ ಶಿವ ಮತ್ತು ಆತನ ಪತ್ನಿ ಪಾರ್ವತಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ವ್ರತ. ಈ ಪವಿತ್ರ ವ್ರತವನ್ನು ಆಚರಣೆ ಮಾಡೋದ್ರಿಂದ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಕ್ಕತ್ತೆ ಅನ್ನುವಂಥ ವಿಚಾರ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಪ್ರದೋಷ ವ್ರತವನ್ನು ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ 2 ಬಾರಿ ಆಚರಣೆ ಮಾಡುವಂಥದ್ದು. ಅಂದರೆ ಈ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದಲ್ಲಿ ಬರುವಂಥ 13ನೆಯ ದಿನ ತ್ರಯೋದಶಿಯ ದಿನ ಈ ತ್ರಯೋದಶಿ ವ್ರತವನ್ನು ಅಥವಾ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರದೋಷ ಕಾಲ ಅನ್ನುವಂಥದ್ರ ಬಗ್ಗೆ ತಮಗೆ ಗೊತ್ತಿದೆ. ಸಂಜೆ ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯ ಏನಿದೆ ಇದನ್ನು
ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಅಂದ್ರೆ ಸೂರ್ಯಾಸ್ತದ ಮೊದಲ 48 ನಿಮಿಷಗಳು, ಸೂರ್ಯಾಸ್ತದ ನಂತರದ 48 ನಿಮಿಷಗಳೇನಿದೆ, ಈ ಒಟ್ಟಾರೆ ಅವಧಿಯನ್ನ ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಪ್ರದೋಷದ ಸಮಯದಲ್ಲಿ ಶಿವನನ್ನ ಪೂಜೆ ಮಾಡಬೇಕು. ಪ್ರದೋಷದ ದಿನ ಉಪವಾಸವನ್ನ ಆಚರಣೆ ಮಾಡಬೇಕು. ಹಾಗೆ ಶಿವನನ್ನ ಸ್ತುತಿಸೋದ್ರಿಂದ, ಶಿವನ ಸ್ಮರಣೆ ಮಾಡೋದ್ರಿಂದ ವ್ಯಕ್ತಿ ಬಯಸುವಂತಹ ಎಲ್ಲವನ್ನೂ ಕೂಡ ಪಡ್ಕೊಳ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ನಮ್ಮ ಪುರಾಣಗಳ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಈ ತ್ರಯೋದಶಿಯ ತಿಥಿ ಇರುವಂತಹ ದಿನದ ಸಂಜೆಯ ಸಮಯವನ್ನ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಈ ಪ್ರದೋಷ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವಂತಹ ರಜತ ಭವನದಲ್ಲಿ ಶಿವ ನೃತ್ಯವನ್ನ ಮಾಡ್ತಾನೆ ಅನ್ನುವಂಥ ನಂಬಿಕೆ ಇದೆ. ಇದರಿಂದ ಜನ ಶಿವನನ್ನು ಮೆಚ್ಚಿಸ್ಲಿಕ್ಕಾಗಿ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ವ್ರತದಿಂದ ವ್ಯಕ್ತಿಗೆ ಬಂದಿರುವಂತಹ ತೊಂದರೆಗಳು, ತಾಪತ್ರಯಗಳು, ಸಮಸ್ಯೆಗಳು, ಹಾಗೆ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ವಿಶೇಷಗಳಲ್ಲಿ ಆಚರಿಸುವಂತಹ ಪ್ರದೋಷ ವ್ರತಗಳಲ್ಲಿ ಭಾನುವಾರ ಬರುವಂತಹ ಪ್ರದೋಷ ವ್ರತಾಚರಣೆ ವ್ಯಕ್ತಿಗೆ ಸುಖವನ್ನ, ಸಮೃದ್ಧಿಯನ್ನ, ಜೀವನದುದ್ದಕ್ಕೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನ ದಯಪಾಲಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ವ್ಯಕ್ತಿಗೆ ದೀರ್ಘಾಯುಷ್ಯ ಸಿಕ್ಕುವಂಥದ್ದು ಈ ಭಾನುವಾರ ಬರುವಂತಹ ಭಾನು ಪ್ರದೋಷ ವ್ರತವನ್ನ ಆಚರಣೆ ಮಾಡಬೇಕು. ಇನ್ನು ಸೋಮವಾರದ ದಿನ ಏನಾದರೂ ಪ್ರದೋಷ ಬಂದರೆ ಅದನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಈ ಸೋಮವಾರ ಆಚರಣೆ ಮಾಡುವಂತಹ ಪ್ರದೋಷದಿಂದ ರೋಗ ರುಜಿನಗಳು ದೂರವಾಗುತ್ತೆ. ಯಾವುದೇ ರೀತಿಯ ದುಃಖಗಳು, ಶೋಕಗಳು, ಮಾನಸಿಕ ಚಿಂತೆಗಳಿದ್ರೆ ಅದರಿಂದ ಮುಕ್ತಿ ಸಿಕ್ಕತ್ತೆ ಅಂತ ಅನ್ನುವಂಥ ನಂಬಿಕೆ ಇದೆ. ಇನ್ನು ಮಂಗಳವಾರ ಪ್ರದೋಷ ಬಂದರೆ ಅದನ್ನ ಭೌಮ ಪ್ರದೋಷ ಅಂತ ಹೇಳ್ತಾರೆ. ಈ ದಿನ ಈ ಭೌಮ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿರಲಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಹೊಂದಿಕೊಳ್ಳುವಂತಹ ವಿಚಾರವಾಗ್ಲಿ, ಸ್ವಂತ ಮನೆಯನ್ನ ಕಟ್ಟಬೇಕು ಅನ್ನುವಂಥ ಕನಸನ್ನ ನನಸು ಮಾಡಿಕೊಳ್ಳಿಕ್ಕಾಗ್ಲಿ ಈ ವ್ರತ ತುಂಬಾ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗೆ ಈ ದಿನ ಹಸುವಿಗೆ ಗೋಗ್ರಾಸವನ್ನ ನೀಡೋದ್ರಿಂದ ಹೆಚ್ಚಿನ ಪುಣ್ಯ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಬುಧವಾರದ ದಿನ ಪ್ರದೋಷ ಬಂದ್ರೆ ಅದು ಸೌಮ್ಯ ಪ್ರದೋಷ. ಈ ವ್ರತಾಚರಣೆಯಿಂದ ನೀವು ಯಾವುದೇ ರೀತಿಯ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ಆರಂಭ ಮಾಡಿದ್ರೆ ಅದರಿಂದ ಧನಾತ್ಮಕವಾದಂತಹ ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ ಅನ್ನುವಂಥ ವಿಚಾರ. ಅದರಲ್ಲೂ ಈ ವ್ಯಾಪಾರಿ ದೃಷ್ಟಿಯಿಂದ ತುಂಬಾ ಲಾಭಗಳು ಉಂಟಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಗುರುವಾರದ ದಿನ ಪ್ರದೋಷ ಏನಾದರೂ ಬಂದ್ರೆ, ಅಂದ್ರೆ ಗುರುವಾರ ತ್ರಯೋದಶಿ ಬಿದ್ರೆ ಆ ದಿನವನ್ನ ಗುರು ಪ್ರದೋಷ ಅಂತ ಹೇಳಿ ಕರೀತಾರೆ. ಇದರಿಂದ ಅಂದ್ರೆ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಶತ್ರುಗಳು ನಾಶವಾಗ್ತಾರೆ. ಜೀವನದಲ್ಲಿ ಎದುರಾಗ್ತಾ ಇರುವಂತಹ ಎಲ್ಲ ಅಡಚಣೆಗಳಿಂದ ಮುಕ್ತಿ ಸಿಕ್ಕತ್ತೆ. ಯಾರೋ ಒಬ್ಬರು ನಮಗೆ ಬಂದು ಮಾರ್ಗದರ್ಶನ ಮಾಡ್ತಾರೆ, ಸಲಹೆಯನ್ನ ನೀಡ್ತಾರೆ. ಇದರಿಂದ ನಮಗೆ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಇನ್ನು ಶುಕ್ರವಾರ ಪ್ರದೋಷ ಬಂದರೆ ಅದು ಭಾರ್ಗವ ಪ್ರದೋಷ. ಇದು ಅತ್ಯಂತ ಮಂಗಳಕರವಾಗಿರುವಂಥದ್ದು. ಏಕೆಂದರೆ ಸಿರಿ ಸೌಭಾಗ್ಯಗಳನ್ನ, ಸಂಪತ್ತನ್ನ ಆ ಕುಟುಂಬಕ್ಕೆ ನೀಡುತ್ತೆ. ಆ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಶುಕ್ರವಾರದ ಪ್ರದೋಷ ವ್ರತಾಚರಣೆ ತುಂಬಾ ಮಂಗಳಕರವಾಗಿರುವಂಥದ್ದು. ಇನ್ನು ಈ ಶನಿವಾರದ ದಿನ ಏನಾದರೂ ತ್ರಯೋದಶಿ ಇದ್ರೆ ಆ ದಿನ ಶನಿ ಪ್ರದೋಷವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಹಾಗೆ ಉನ್ನತ ಮಟ್ಟದ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳಿದ್ರೆ ಈ ಶನಿ ಪ್ರದೋಷವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಬಂಧುಗಳೇ, ಈ ಪ್ರದೋಷ ಯಾವ ಯಾವ ದಿನ ಬಂದರೆ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೀವು ಕೇಳಿದ್ರಿ. ಈ ದಿನ ಭಾನುವಾರ ತ್ರಯೋದಶಿ ತಿಥಿ ಬಂದಿರುವಂಥದ್ದು ಸಂಜೆಯ ಸಮಯದಲ್ಲಿ. ಹಾಗಾಗಿ ಇದನ್ನ ಭಾನು ಪ್ರದೋಷ ಅಂತ ಹೇಳಿ ಕರೀತಾರೆ. ಈ ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಪ್ರದೋಷ ವ್ರತವನ್ನ ಆಚರಣೆ ಮಾಡಿ. ಜೊತೆಗೆ ಈ ದಿನ ಉಪವಾಸವನ್ನ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಅಂದ್ರೆ ಪುರಾಣಗಳ ಪ್ರಕಾರ ಒಂದು ಪ್ರದೋಷ ಉಪವಾಸದ ಫಲ 2 ಹಸುಗಳ ದಾನಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಗೋದಾನ ಮಾಡಿದಂತಹ ಫಲ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಿಕ್ಕತ್ತೆ. ಹಾಗೆ ಈ ಕಲಿಯುಗದಲ್ಲಿ ಎಲ್ಲ ಕಡೆ ಅನ್ಯಾಯ, ಅನಾಚಾರಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಉತ್ತಮವಾದಂತಹ ಒಂದು ಮನಸ್ಥಿತಿ ಬೇಕು. ಶಾಂತಿ, ಸಮೃದ್ಧಿಗಳು ಅವನ ಜೀವನದಲ್ಲಿ ಇರಬೇಕು. ಅದಕ್ಕಾಗಿ ಅತ್ಯುತ್ತಮವಾದಂತಹ ಒಂದು ವ್ರತ ಯಾವುದು ಅಂತ ಕೇಳಿದಾಗ ಶೌನಕಾದಿ ಮಹಾಮುನಿಗಳು ಹೇಳುವಂಥದ್ದು ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ.
ಏಕೆಂದರೆ ನಮ್ಮ ಎಲ್ಲ ದುಃಖಗಳನ್ನು ಸಮಸ್ಯೆಗಳನ್ನು ತೊಡೆದು ಹಾಕಲಿಕ್ಕೆ ಈ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಹಾಗೆ ಈ ಪ್ರದೋಷದ ಸಮಯದಲ್ಲಿ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಹಾಗಾಗಿನೇ ಸ್ವತಃ ಶಿವನೇ ಈ ಪ್ರದೋಷ ವ್ರತದ ಮಹಿಮೆಯನ್ನ ತನ್ನ ತಾಯಿಗೆ ತಿಳಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಿ ಈ ದಿನ ಸಂಜೆ ಮರೆಯದೆ ಶಿವನ ದರ್ಶನವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಶಿವನಿಗೆ ಜಲಾಭಿಷೇಕವನ್ನು ಮಾಡಬೇಕು ಸಂಜೆಯ ಸಮಯಕ್ಕೆ ಅನ್ನುವಂಥ ಒಂದು ಉಲ್ಲೇಖ ಪುರಾಣಗಳಲ್ಲಿದೆ. ಏಕೆಂದರೆ ಶಿವನನ್ನು ಸಂತೃಪ್ತಿಗೊಳಿಸ್ಲಿಕ್ಕಾಗಿ ಈ ದಿನ ದೇವಾನುದೇವತೆಗಳು ಕೂಡ ಆತನನ್ನು ಸ್ತುತಿಸ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಜಲಾಭಿಷೇಕವನ್ನು ಮಾಡೋದ್ರಿಂದ ಶಿವ ತೃಪ್ತನಾಗ್ತಾನೆ, ಶಿವ ಶಾಂತನಾಗ್ತಾನೆ. ಅದಕ್ಕಾಗಿ ಈ ದಿನ ಅಭಿಷೇಕವನ್ನು ಮಾಡಿಸ್ಬೇಕು ಅನ್ನುವಂಥದ್ದು. ಹಾಗೆ ಈ ಶಿವನಿಗೆ ಮೊದಲು ಜಲಾಭಿಷೇಕವನ್ನು ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಜಲಾಭಿಷೇಕವನ್ನು ಮಾಡಲಾಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಬಹಳ ವಿನೂತನವಾಗಿರುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಇದಕ್ಕೆ. ಇಲ್ಲಿ ಶಿವನಿಗೆ, ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡೋದ್ರಿಂದ ಶಿವನಿಗೆ ನಮ್ಮ ಮೇಲಿದ್ದಂತಹ ಕೋಪ ಎಲ್ಲ ಕೂಡ ದೂರ ಆಗುತ್ತೆ ಮತ್ತು ಆತ ಬಹಳ ಬೇಗ ಶಾಂತನಾಗ್ತಾನೆ. ಜಲಾಭಿಷೇಕದಿಂದ ಸಂತುಷ್ಟನಾದಂತಹ ಶಿವ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅನ್ನುವಂಥದ್ದು. ಜೊತೆಗೆ ಶಿವನಿಗೆ ನೀರು ಅಥವಾ ಜಲ ಅಂದರೆ ತುಂಬ ಪ್ರಿಯ. ಹಾಗಾಗಿ ಈ ಜಲಾಭಿಷೇಕವನ್ನು ಶಿವನಿಗೆ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಹೆಚ್ಚು ಹೆಚ್ಚು ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಜಲಾಭಿಷೇಕವನ್ನು ಶಿವನಿಗೆ ಮೊದಲು ಮಾಡಿದವರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಹಾಗೆ ಈ ಜಲಾಭಿಷೇಕವನ್ನು ಮಾಡುವಂತಹ ಸಂಪ್ರದಾಯ ಹೇಗೆ ಆರಂಭ ಆಯಿತು ಅನ್ನುವಂಥ ಒಂದು ವಿಚಾರವನ್ನು ನೋಡೋಣ. ಇದು ಒಂದು ದಂತಕಥೆ ಇರ್ಬೋದು, ಆದರೂ ಸ್ವಾರಸ್ಯಕರವಾಗಿರುವಂಥದ್ದು. ಇಲ್ಲಿ ಪರಶುರಾಮರ ತಂದೆ ಋಷಿ ಜಮದಗ್ನಿ ಒಮ್ಮೆ ಆ ಪ್ರಾಂತ್ಯದ ಅರಸನಾದಂತಹ ಸಹಸ್ರಬಾಹು ಈ ಜಮದಗ್ನಿಯ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಸಾವಿರಾರು ಜನ ಸೈನಿಕರೊಂದಿಗೆ ಈ ಸಹಸ್ರಬಾಹು ಋಷಿಗಳ ಆಶ್ರಮಕ್ಕೆ ಬಂದಾಗ ಆ ಋಷಿ ಆ ರಾಜ ಮತ್ತು ರಾಜನ ಪರಿವಾರದವರನ್ನ ತುಂಬ ಚೆನ್ನಾಗಿ ಗೌರವಿಸ್ತಾರೆ. ಅವರ ಸೇವೆಯಲ್ಲಿ ಯಾವುದೇ ರೀತಿಯ ಕೊರತೆ ಬಾರದಂತೆ ನೋಡಿಕೊಳ್ತಾರೆ. ಇಲ್ಲಿ ಋಷಿ ಜಮದಗ್ನಿಯ ಆತಿಥ್ಯದಿಂದ ಸಹಸ್ರಬಾಹು ಬಹಳ ಸಂತೋಷಗೊಳ್ತಾನೆ. ಆದರೆ ಒಬ್ಬ ಬಡ ಋಷಿ, ಒಬ್ಬ ಸರಳವಾದಂತಹ ಋಷಿ, ಅವನು ತನ್ನ ಸಾವಿರಾರು ಸೈನಿಕರಿಗೆ ಇಷ್ಟೊಂದು ಆಹಾರವನ್ನು ಹೇಗೆ ಸಂಗ್ರಹ ಮಾಡ್ದ, ಹೇಗೆ ಇಷ್ಟೊಂದು ವಿಜೃಂಭಣೆಯ ಆತಿಥ್ಯವನ್ನು ನಮಗೆ ಕೊಟ್ಟ ಅನ್ನುವಂಥದ್ದು ಸಹಸ್ರಬಾಹುವಿಗೆ ಅರ್ಥ ಆಗಲಿಲ್ಲ. ಆಗ ಆತನ ಸೈನಿಕರಿಂದ ಸಹಸ್ರಬಾಹುವಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂದರೆ ಆ ಜಮದಗ್ನಿ ಋಷಿಯ ಆಶ್ರಮದಲ್ಲಿ ಒಂದು ಕಾಮಧೇನು ಅನ್ನುವಂಥ ಒಂದು ಹಸು ಇದೆ. ಆ ಹಸು ಕೇಳಿದ್ದನ್ನೆಲ್ಲ ಕೊಡುತ್ತೆ. ಅದರಿಂದ ನಮಗೆ ಆಹಾರವನ್ನು, ಆತಿಥ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರವನ್ನು ರಾಜನಿಗೆ ತಿಳಿಸ್ತಾರೆ. ಅಲ್ಲಿ ರಾಜನಿಗೆ ಹೊಟ್ಟೆ ಕಿಚ್ಚು ಆರಂಭ ಆಗತ್ತೆ. ಹೇಗಾದರೂ ಮಾಡಿ ಆ ಕಾಮಧೇನು ಅನ್ನುವಂಥ ಹಸುವನ್ನು ರಾಜನಾದ ನಾನು ಇಟ್ಕೊಂಡಿರಬೇಕು, ಅದು ನನ್ನ ಅರಮನೆಯಲ್ಲಿ ಇರುವಂಥದ್ದೇ ಶ್ರೇಯಸ್ಸು, ಶ್ರೇಷ್ಠ ಅನ್ನುವಂಥ ಒಂದು ದುರಾಸೆ ಸಹಸ್ರಬಾಹುವಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಆಗ ಕಾಮಧೇನು ಹಸುವನ್ನು ತನ್ನದಾಗಿಸ್ಕೊಳ್ಬೇಕು ಅಂತ ಹೇಳಿ ಬಯಸಿ ಸಹಸ್ರಬಾಹು ಜಮದಗ್ನಿಯ ಬಳಿ ಕಾಮಧೇನುವನ್ನು ತಮ್ಮನಿಗೆ ನೀಡುವಂತೆ ಕೇಳ್ಕೊಳ್ತಾನೆ. ಆದರೆ ಋಷಿ ಜಮದಗ್ನಿ ಕಾಮಧೇನುವನ್ನು ನೀಡಲಿಕ್ಕೆ ನಿರಾಕರಿಸ್ತಾನೆ. ಇದರಿಂದ ಸಹಸ್ರಬಾಹುವಿಗೆ ಕೋಪ ಬರುತ್ತೆ. ಆ ಕಾಮಧೇನು ಹಸುವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವನು ಅಡ್ಡಪಡಿಸ್ತಾ ಇದ್ದಂತಹ ಜಮದಗ್ನಿಯನ್ನ ಕೊಂದು ಬಿಡ್ತಾನೆ. ಈ ಸುದ್ದಿಯನ್ನ ತಿಳಿದಂತಹ ಪರಶುರಾಮನಿಗೆ ಸಹಸ್ರಬಾಹು ತನ್ನ ತಂದೆಯನ್ನ ಕೊಂದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗೆ ಕಾಮಧೇನುವನ್ನು ಕೂಡ ತನ್ನೊಂದಿಗೆ ಕರೆದೊಯ್ದಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿದಾಗ ಪರಶುರಾಮನಿಗೆ ಅತ್ಯಂತ ಕೋಪ ಬರುತ್ತೆ. ಆಗ ಸಹಸ್ರಬಾಹುವಿನ, ಸಹಸ್ರ ಅಂದರೆ 1000 ತೋಳುಗಳುಳ್ಳಂಥ ವ್ಯಕ್ತಿ, ಅವನ ಎಲ್ಲ ಬಾಹುಗಳನ್ನು ಕೂಡ ತನ್ನ ಕೊಡಲಿಯಿಂದ ಪರಶುರಾಮ ಕತ್ತರಿಸಿಬಿಡ್ತಾನೆ. ನಂತರ ತನ್ನ ತಪಶಕ್ತಿಯಿಂದ ಜಮದಗ್ನಿಗೆ ಮತ್ತೆ ಪ್ರಾಣ ಬರುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಆ ತಪಸ್ಸಿನ ಪರಿಣಾಮದಿಂದ ಜಮದಗ್ನಿ ಋಷಿಗೆ ಮರುಜೀವ ಬರುತ್ತೆ. ಇಲ್ಲಿ ಪರಶುರಾಮನಿಗೆ ನಂತರ ಸಹಸ್ರಬಾಹುವನ್ನ ಮತ್ತೆ ಆತನ ಸೈನಿಕರನ್ನ ಕೊಂದಂತಹ ಒಂದು ಪಶ್ಚಾತ್ತಾಪ ಪ್ರಾರಂಭ ಆಗ್ಬಿಡುತ್ತೆ. ಆಗ ತನ್ನ ತಂದೆಯನ್ನ ಈ ಪಾಪ ಕೃತ್ಯಕ್ಕೆ
ಪರಿಹಾರ ಏನು ಅಂತ ಹೇಳಿ ಕೇಳಿದಾಗ ಆತನ ತಂದೆ ಶಿವನಿಗೆ ಜಲಾಭಿಷೇಕವನ್ನು ಮಾಡು, ಇದರಿಂದ ಶಿವ ಸಂತುಷ್ಟನಾಗ್ತಾನೆ, ಜೊತೆಗೆ ನೀನು ಮಾಡಿರುವಂತಹ ಪಾಪದ ಕೆಲಸಗಳು ಕೂಡ ನಿರ್ನಾಮ ಆಗುತ್ತೆ, ನಿನಗೆ ಯಾವುದೇ ರೀತಿಯ ದೋಷಗಳು ಬರಲ್ಲ ಅಂತ ಹೇಳ್ತಾನೆ. ಆಗ 100 ಮೈಲುಗಳ ದೂರದಲ್ಲಿ ಇದ್ದಂತಹ ಗಂಗಾ ಜಲವನ್ನು ತಂದು ಆಶ್ರಮದ ಬಳಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡ್ತಾನೆ. ಇಲ್ಲಿಂದ ಅಭಿಷೇಕ ಮಾಡುವಂಥದ್ದು ಆರಂಭ ಆಯಿತು. ಮತ್ತೆ ಶಿವನನ್ನ ಪರಿಪರಿಯಾಗಿ ಸ್ತುತಿಸಿದ್ರಿಂದ, ಪರಶುರಾಮ ಶಿವಲಿಂಗವನ್ನ ಪೂಜೆ ಮಾಡಿದ್ರಿಂದ ಆತನಿಗೆ ಅಂಟಿಕೊಂಡಿದ್ದಂತಹ ಪಾಪಗಳು ತೊಳೆದು ಹೋಗುತ್ತೆ. ಹಾಗಾಗಿನೇ ನಾವು ಮಾಡಿರುವಂತಹ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ಜಲಾಭಿಷೇಕ ಅತ್ಯಂತ ಸೂಕ್ತವಾಗಿ ಇರುವಂಥದ್ದು. ಇತ್ತೀಚೆಗೆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಶಿವನಿಗೆ ಕಬ್ಬಿನ ರಸದಿಂದ, ಅಂದ್ರೆ ಕಬ್ಬಿನ ಹಾಲೇನಿದೆ ಇದರಿಂದ ಅಭಿಷೇಕವನ್ನ ಮಾಡುವಂಥದ್ದು ಕೂಡ ಇದೆ. ಇನ್ನು ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಶುದ್ಧ ಜಲದ ಅಭಿಷೇಕ ಬಹಳ ಮುಖ್ಯ ಶಿವನಿಗೆ. ಹಾಗಾಗಿ ಅಂಥ ಅಭಿಷೇಕಕ್ಕೆ ನಿಮ್ಮ ತನು ಮನ ಧನಗಳನ್ನು ಸಮರ್ಪಣೆ ಮಾಡಿ ಶಿವನ ದರ್ಶನವನ್ನು ಮಾಡಿ, ಹಾಗೆ ಈ ಪರಶುರಾಮ ಸ್ಥಾಪನೆ ಮಾಡಿದಂತಹ ಈ ಶಿವಲಿಂಗ ಮತ್ತೆ ಪ್ರಪ್ರಥಮವಾಗಿ ಜಲಾಭಿಷೇಕವನ್ನು ಕಂಡಂತಹ ಈ ಲಿಂಗು ಇರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಇದನ್ನ ಪುರಮಹಾದೇವ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಬಂಧುಗಳೇ, ಈ ದಿನ ಪ್ರದೋಷದ ದಿನ ಮತ್ತೆ ಸೋಮವಾರದ ದಿನದಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕುಟುಂಬದ ಬೆಂಬಲ ಇದೆ, ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿದೆ. ಹಾಗೆ ಈ ದಿನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಈ ದಿನದ ವಿಶೇಷ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಂಬಿಕೆಯ ಪ್ರಕಾರ, ನಿಮ್ಮ ಶ್ರಮದ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ, ಪಾಸಿಟಿವ್ ಆಗಿರುವಂತಹ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ರವಿಯ ಮಾರ್ಗದರ್ಶನದಿಂದ ನಿಮಗೆ ಉತ್ತಮವಾದಂಥ ಒಂದು ದಾರಿ ಸಿಕ್ಕತ್ತೆ. ಹಾಗೆ ಗುರು ಹಿರಿಯರ ಸಲಹೆ ನಿಮಗೆ ಈ ದಿನ ಒಂದು ಸಮಸ್ಯೆಯಿಂದ ಮುಕ್ತರನ್ನಾಗಿಸತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಬರುವಂಥ ಸಲಹೆಗಳು, ಸೂಚನೆಗಳೇನಿದೆ ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನದ ಉತ್ತರಾರ್ಧದಲ್ಲಿ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಕೆಲಸದ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಹಾಗೆ ಪ್ರತಿ ಕೆಲಸದ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಯಾವುದೇ ವಿಚಾರದಲ್ಲಿ ಯಾವುದೇ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ಕೊಡಬೇಡಿ. ಈ ದಿನ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಜವಾಬ್ದಾರಿಯುತವಾಗಿ ಈ ದಿನ ಫ್ಯಾಮಿಲಿ ಪರ್ಸನ್ ಆಗಿ ನೀವು ಇರಲೇಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಎಲ್ಲೋ ಒಂದು ಕಡೆ ನಿಮಗೆ ಅಜೀರ್ಣ, ಜಠರದ ಸಮಸ್ಯೆ ಇತ್ಯಾದಿಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಶುಭ ಸುದ್ದಿ ಸಿಕ್ಕುವಂಥದ್ದು, ಅಂದರೆ ಕೆಲಸ ಕಾರ್ಯಗಳಿಂದ ನಿಮಗೆ ಅನುಕೂಲಕರವಾದಂತಹ ಸನ್ನಿವೇಶಗಳು ಸಿಗ್ತಾ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಈ ದಿನ ಕಡಿಮೆ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಒಂದು ಧೈರ್ಯ ಇದೆ, ಬುದ್ಧಿವಂತಿಕೆ ಇದೆ. ಇನ್ನು ವೃತ್ತಿಪರ ಉದ್ಯೋಗದಲ್ಲಿರುವಂಥ ನೀವು ಈ ದಿನ ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ಪೂರೈಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ನಿಮಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿರಲಿ, ಹೊಸ ಕೆಲಸಗಳಿರಲಿ, ಅದನ್ನು ಬಹಳ ಶ್ರದ್ಧೆಯಿಂದ, ಅಷ್ಟೇ ಸಂತೋಷದಿಂದ, ಜವಾಬ್ದಾರಿಯಿಂದ ಪ್ರಾರಂಭ ಮಾಡ್ತೀರಿ. ಇದು ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಒಂದು ವಿಚಾರದಲ್ಲಿ ಅವರಿಗೆ ನೀವು ಮಾಡಬೇಕಾದಂತಹ ಒಂದು ಸಲಹೆ ಇರ್ಬೋದು, ಸಹಾಯ ಇರ್ಬೋದು, ಇದರಲ್ಲಿ ಮನಸ್ಸು ಬಿಚ್ಚಿ ಈ ದಿನ ನೀವು ಅವರಿಗಾಗಿ ನಿಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಡ ಹುಟ್ಟಿದವರ ಬಗ್ಗೆ ಈ ದಿನ ವಿಶೇಷವಾದಂತಹ ಒಂದು ಕಾಳಜಿ ಇದೆ. ಒಂದು ವೇಳೆ ಅದೇ ಒಡ ಹುಟ್ಟಿದವರು ನಿಮ್ಮ
ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ರೆ ಅದನ್ನು ತಿಳಿಗೊಳಿಸಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಕೂಡ ಈ ದಿನ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ಹಣಕಾಸಿನ ವ್ಯವಹಾರಗಳಿರ್ಬೋದು, ಲೇವಾದೇವಿ ವ್ಯವಹಾರಗಳಿರ್ಬೋದು, ಇದರಲ್ಲಿ ಸಾಕಷ್ಟು ಲಾಭವನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಈ ದಿನ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ. ಆ ಬಗ್ಗೆ ಒಂದು ಸೂಚನೆ ನಿಮಗೆ ಸಿಕ್ಕತ್ತೆ, ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಆದರೆ ಈ ದಿನ ನಿಮ್ಮ ಎಲ್ಲೆಯನ್ನು ಮೀರದೆ ವ್ಯವಹಾರಗಳನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಇನ್ನು ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಈ ದಿನ ಇಟ್ಕೊಳ್ಬೇಡಿ. ಆದಾಯ ಉತ್ತಮವಾಗಿರುತ್ತೆ. ಹಣ ಹೂಡಿಕೆ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ನಾಳೆಗಾಗಿ ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಬೆಳಗಿನ ಅವಧಿಯಲ್ಲಿ ಪೂರ್ವಾರ್ಧದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡಗಳಿರುತ್ತೆ. ಕೆಲಸ ಕಾರ್ಯಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದೇ ನಿಮಗೆ ಈ ದಿನ ಕಷ್ಟ ಆಗುತ್ತೆ. ಹಾಗೆ ಈ ದಿನ ಗೃಹ ಕಲಹದಿಂದ, ಮನೆಯಲ್ಲಿರುವಂಥವರ ಮಧ್ಯೆ ನಡೆಯುವಂಥ ಈ ಮನಸ್ತಾಪಗಳಿಂದ, ಹಾಗೆ ಭಿನ್ನಾಭಿಪ್ರಾಯಗಳಿಂದ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಮನಸ್ಸಿಗೆ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಚಿಂತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಬರುವಂಥ ಫಲಿತಾಂಶ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ವಿಶೇಷವಾದಂಥ ಫಲವನ್ನೇನು ತರಲ್ಲ, ವಿಶೇಷವಾದ ಅನುಕೂಲವನ್ನಾಗಲಿ ಸಂತೋಷವನ್ನಾಗಲಿ ತಂದುಕೊಡಲ್ಲ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಸಾಧಾರಣವಾಗಿರುವಂಥ ದಿನ. ಇನ್ನು ಈ ದಿನದ ಒಂದು ಪ್ರಯಾಣ ಬಹಳ ಒತ್ತಡದಿಂದಲೇ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಮನಸ್ಸಿಲ್ಲದೇ ಇದ್ದರೂ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸದ ಒಂದು ವಿಚಾರದಲ್ಲಿ ನೀವು ತದ್ವಿರುದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಏತಿ ಅಂದರೆ ಪ್ರೇತಿ ಅಂತಾರಲ್ಲ, ಆ ರೀತಿಯ ಒಂದು ಸ್ವಭಾವ ಈ ದಿನ ಇರುವಂಥದ್ದು. ಹಾಗಾಗಿ ಮನೆ ಮಂದಿಯೆಲ್ಲ ಒಂದು ಸಲಹೆಯನ್ನು ಕೊಟ್ಟರೆ ನೀವು ನಿಮ್ಮದೇ ಆದಂತಹ ಒಂದು ಸ್ವಂತದ ಬುದ್ಧಿವಂತಿಕೆಯಿಂದ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಎಡವಟ್ಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಎಚ್ಚರಿಕೆಯಿಂದ ಬೇರೆಯವರ ಸಲಹೆಯನ್ನು ಪರಿಗಣಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ಒಂದು ಮತಭೇದ ಉಂಟಾಗ್ಬೋದು, ಭಿನ್ನಾಭಿಪ್ರಾಯ ಉಂಟಾಗ್ಬೋದು. ಇದನ್ನು ತಪ್ಪಿಸಲಿಕ್ಕೆ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಹಿರಿಯರನ್ನು ಗೌರವದಿಂದ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಸಂಜೆ ಶಿವನ ಪರಿವಾರ ದೇವತೆಗಳನ್ನು ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿದ್ದಾನೆ. 4ನೇ ಮನೆ ಸುಖಸ್ಥಾನ ಇದು. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲದೆ ಇರೋದರಿಂದ ಸುಖದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇನ್ನು ಈ ದಿನ ಉದ್ಯೋಗದಲ್ಲಿ ಕೆಲಸದ ಹೊರೆ ಜಾಸ್ತಿ ಆಗುವಂಥದ್ದು, ಒತ್ತಡಗಳು ಜಾಸ್ತಿ ಇರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆ ಬೇಕು. ಆದರೆ ಈ ತಾಳ್ಮೆ ಅನ್ನುವಂಥದ್ದೇ ಎಲ್ಲೋ ಕಳ್ಕೊಂಡು ಬಿಟ್ಟಿದ್ದೀರಿ ಈ ದಿನ. ಹಾಗಾಗಿನೇ ಮಾತಿಗೂ ಕೂಡ ಈ ದಿನ ಅಸಮಾಧಾನ ಇರುತ್ತೆ. ಹಾಗೆ ಬೇರೆಯವರನ್ನು ಕಂಡ್ರೆ ಈ ದಿನ ಸ್ವಲ್ಪ ಸಿಡಿಮಿಡಿ ಜಾಸ್ತಿ ಇರುವಂಥದ್ದು. ಮನಸ್ಸು ಒಂದು ನಿಯಂತ್ರಣದಲ್ಲಿಲ್ಲ, ಹಿಡಿತದಲ್ಲಿಲ್ಲ, ಬಹಳ ಚಂಚಲವಾಗಿರುತ್ತೆ. ತೆಗೆದುಕೊಂಡಂತಹ ತೀರ್ಮಾನಗಳಲ್ಲೂ ಕೂಡ ಬಹಳ ಬೇಗ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ನೀವು ಆಧ್ಯಾತ್ಮಿಕ ವಿಚಾರಗಳತ್ತ ಗಮನ ಹರಿಸುವಂಥದ್ದು, ನಿಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲಿಕ್ಕೆ ಈ ದಿನ ತುಂಬ ಶ್ರಮಪಟ್ಟಾದರೂ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿವಾದಗಳು ಬಂಧು ಮಿತ್ರರ ಜೊತೆಯಲ್ಲಿ ಉಂಟಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯತನ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ಬೇಜವಾಬ್ದಾರಿತನ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದರಿಂದ ನಷ್ಟಗಳು ಉಂಟಾಗುವಂಥದ್ದು. ಹಾಗೆ ಬರುವಂತಹ ಒಂದು ಆಪರ್ಚುನಿಟಿ ಏನಿದೆ, ಅವಕಾಶಗಳೇನಿದೆ, ಅದನ್ನು ಸರಿಯಾಗಿ ನೀವು ಸ್ವಾಗತಿಸಲ್ಲ, ಅದನ್ನು ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಳ್ಳಲ್ಲ. ಇದರಿಂದ ನಷ್ಟಗಳ ವ್ಯಾಪ್ತು ಜಾಸ್ತಿ ಆಗುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು
ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಒಳಗಾಗುವಂಥದ್ದಾಗಲಿ, ಯಾವುದೇ ರೀತಿಯ ಬೆಟ್ಟಿಂಗ್ಸ್ ಕಟ್ಟುವಂಥದ್ದು ಅಥವಾ ಚಾಲೆಂಜ್ ಮಾಡುವಂಥ ವಿಚಾರ, ಇನ್ನು ಏನೋ ಸಾಹಸ ಕೆಲಸಗಳನ್ನು ಅವರ ಜೊತೆ ಮಾಡುವಂಥದ್ದು, ರಹಸ್ಯವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಇಂಥದ್ದನ್ನು ಮಾಡಬೇಡಿ, ಒಳ್ಳೆಯದಾಗಲ್ಲ. ಆದರೆ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ಸಮಾಧಾನ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರತಿಫಲ ಸಿಗ್ತಾ ಇದೆ ಅನ್ನುವಂಥ ಒಂದು ಭಾವನೆ. ಹಾಗಾಗಿನೇ ಈ ದಿನ ಪ್ರಮುಖ ವ್ಯವಹಾರಗಳು ಸುಗಮವಾಗಿ ಸಾಗುವಂಥದ್ದು. ಫಲಿತಾಂಶ ಏನೇ ಬರಲಿ ಅದು ನಿಮಗೆ ಅನುಕೂಲಕರವಾಗೇ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನೀವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬೇರೆಯವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂಥ ಒಂದು ಜಾಣತನ ಇದೆ. ಅದು ಗೊತ್ತಿಲ್ಲದೆ ಪರೋಕ್ಷವಾಗಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ನಿಮ್ಮ ಒಂದು ಕೆಲಸಗಳನ್ನು ಗುರಿಯತ್ತ ನಡೆಸ್ತೀರಿ. ಹಾಗಾಗಿನೇ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕೈಚಳಕ ಈ ದಿನ ಎದ್ದು ಕಾಣುತ್ತೆ. ಹಾಗೆ ಈ ದಿನ ಜವಾಬ್ದಾರಿಯುತವಾದಂಥ ಕೆಲಸವೊಂದನ್ನು ಮಾಡುವಂಥದ್ದು, ಅದರಲ್ಲೂ ಈ ಲೀಡರ್ಶಿಪ್ ಕ್ವಾಲಿಟಿ ಈ ದಿನ ತುಂಬ ಪ್ರತಿಫಲನ ಆಗ್ತಾ ಇರೋದರಿಂದ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. 4 ಜನರನ್ನು ಮುನ್ನಡೆಸುವಂಥ ಒಂದು ಕಾರ್ಯಕ್ರಮ ನಿಮಗೆ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರಲ್ಲಿ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಹಾಗೆ ಅವರ ಜೊತೆ ಇದ್ದಷ್ಟು ಸಮಯ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಶತ್ರುಗಳಿಗೆ ಒಂದು ತಕ್ಕ ಸಂದೇಶವನ್ನು ಕಳಿಸುವಂಥದ್ದು ಕೂಡ ಇದೆ. ಒಂದು ಫಿಟ್ಟಿಂಗ್ ಆನ್ಸರ್ ಇಲ್ಲಿಂದ ಹೋಗುತ್ತೆ. ಅಂದರೆ ನಿಮ್ಮ ಅಜೆಂಡಾ ಏನು, ನಿಮ್ಮ ಗುರಿ ಏನು, ನಿಮ್ಮ ತಂಟೆಗೆ ಬಂದರೆ, ನಿಮಗೆ ಯಾವುದೇ ಕೆಲಸದಲ್ಲಿ ಅಡ್ಡಿಪಡಿಸಿದ್ರೆ ನೀವು ತೆಗೆದುಕೊಳ್ಳುವಂಥ ಒಂದು ಕಟುವಾದ ನಿರ್ಧಾರ ಏನು ಅನ್ನುವಂಥದ್ರ ಬಗ್ಗೆ ಅವರಿಗೆ ಮನವರಿಕೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಮಾತಿರುತ್ತೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹಗಳನ್ನು ಈ ದಿನ ಆರಾಧನೆ ಮಾಡಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕುಟುಂಬದಲ್ಲಿ ಏನೋ ಒಂದು ರೀತಿಯಲ್ಲಿ ಕಳವಳ ಇರುತ್ತೆ, ಏನೋ ಒಂದು ಚಿಂತೆ ನಿಮಗೆ ಸದಾ ಕಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಆದರೂ ಒಲ್ಲದ ಮನಸ್ಸಿನಿಂದ ಈ ದಿನ ಕೆಲವರನ್ನು ಭೇಟಿ ಮಾಡಬೇಕಾಗತ್ತೆ. ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಆದರೆ ಈ ದಿನ ಯಾವುದೋ ಒಂದು ಚಿಂತೆ, ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತವಾದಂತಹ ಒಂದು ವಿಚಾರ ನಿಮ್ಮ ಮನಸ್ಸನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ. ಹಾಗಾಗಿ ಬೇರೆಯವರ ಜೊತೆಯಲ್ಲಿ ಈ ದಿನ ನಗುನಗುತ್ತಾ ಬೆರೆಯುವಂತಹ ಅವಕಾಶವನ್ನು ತಪ್ಪಿಸ್ಕೊಳ್ತೀರಿ. ಹಾಗೆ ಜನರನ್ನು ಅವಾಯ್ಡ್ ಮಾಡುವಂಥದ್ದು, ಹೆಚ್ಚು ಜನ ಇರೋ ಕಡೆ ಹೋಗಬಾರ್ದು ಅನ್ನುವಂಥ ತೀರ್ಮಾನ ಮೊದಲೇ ಆಗಿರುವಂಥದ್ದು. ಹಾಗಾಗಿ ಈ ದಿನ ಒಂಟಿಯಾಗಿರಬೇಕು, ಏಕಾಂಗಿಯಾಗಿರಬೇಕು. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನೇ ಈ ದಿನ ಒಂದು ಹೆಚ್ಚು ಪ್ರೀತಿಸಿ ಅದನ್ನೇ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇಂಥದ್ದು ಈ ದಿನ ನಿಮ್ಮ ಗುರಿಯಾಗಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ನಿಮ್ಮ ಚೌಕಟ್ಟನ್ನು ಮೀರಬೇಡಿ. ಇದೊಂದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಬೇಕು. ಊಟದ ವಿಚಾರ ಆಗಲಿ, ಆಟದ ವಿಚಾರ ಆಗಲಿ, ನೋಟದ ವಿಚಾರ ಆಗಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಧೈರ್ಯ ನಿಮಗೆ ಒಂದು ರೀತಿಯ ಅಸ್ತ್ರ. ಏಕೆಂದರೆ ಎಷ್ಟೋ ಭಯದಿಂದ ಕೆಲಸ ಕಾರ್ಯಗಳನ್ನು ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀರಿ, ಅರ್ಧಂಬರ್ಧ ಆಗೋಗಿದೆ. ಆದರೆ ಈ ದಿನ ಸ್ವಲ್ಪ ಧೈರ್ಯ ವಹಿಸಿ ಬುದ್ಧಿವಂತಿಕೆಯಿಂದ ಅಂಥ ಕೆಲಸಗಳನ್ನು ಮರುಪ್ರಾರಂಭ ಮಾಡಿ ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಯಾವುದೇ ಒಂದು ದ್ವಿಸ್ವಭಾವದ ಆಲೋಚನೆಗಳು ಬಂದರೆ, ಅಂದರೆ 2 ರೀತಿಯ ಈ ಡ್ಯೂಯಲ್ ಪರ್ಸನಾಲಿಟಿ ಅನ್ನುವಂಥದ್ದು, ಡ್ಯೂಯಲ್ ಮೈಂಡ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ ಈ ದಿನ. ಅಂಥದ್ದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಪ್ರದೋಷ ಸಂದರ್ಭದಲ್ಲಿ ಶಿವನ ದರ್ಶನವನ್ನು ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಪ್ರಯತ್ನಪೂರ್ವಕವಾದಂತಹ ದಿನ. ತುಂಬ ಅಟೆಂಪ್ಟ್ ಮಾಡ್ತೀರಿ, ತುಂಬ ಎನರ್ಜಿ ಇದೆ. ಹಾಗೆ ಕೆಲಸಗಳನ್ನು ಈ ದಿನ ಮುಂದುವರಿಸಬೇಕು, ಅದರಿಂದ ಬರುವಂತಹ ಫಲಿತಾಂಶವನ್ನು ಎಂಜಾಯ್ ಮಾಡಬೇಕು ಅನ್ನುವಂಥ ಒಂದು ವಿಚಾರಧಾರೆ ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿನೇ ಈ ದಿನ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀರಿ. ಅದರಲ್ಲೂ ಮನರಂಜನೆಗೆ ಒಂದು ಪ್ರಾಶಸ್ತ್ಯ ಇದೆ, ಬಂಧು ಮಿತ್ರರ ಭೇಟಿಗೆ ಅವಕಾಶ ಇದೆ ಈ ದಿನ. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಚೆನ್ನಾಗಿದೆ. ಆದ್ದರಿಂದಲೇ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನೆಯವರ ಒಂದು ಮನಸ್ಸನ್ನು ಗೆದ್ದು ಬಿಡ್ತೀರಿ. ಹಾಗೆ ನೆರೆಹೊರೆಯವರಾಗಲಿ ಬಂಧು ಮಿತ್ರರಾಗಲಿ ಅವರನ್ನು ಕೂಡ ಈ ದಿನ ನಿಮ್ಮ ಒಂದು ದೃಷ್ಟಿಗೆ ಅಥವಾ ನಿಮ್ಮ ಒಂದು ದೃಷ್ಟಿಕೋನಕ್ಕೆ ಅಲೈನ್ ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರದ್ದೋ ಒಬ್ಬರ ಸಪೋರ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ಸ್ತ್ರೀಯರು ಈ ದಿನ ವಿಶೇಷವಾಗಿ ಒಂದು ಸಾಧನೆಯನ್ನು ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ, ಅವಕಾಶಗಳು ತುಂಬ ಇದೆ. ಹಾಗಾಗಿ ನಿಮಗೆ ಯಾವುದು ಆಸಕ್ತಿದಾಯಕವಾದಂತಹ ವಿಚಾರ, ನಿಮಗೆ ಯಾವುದರಲ್ಲಿ ಕಾನ್ಫಿಡೆನ್ಸ್ ಇದೆ, ಯಾವ ವಿಚಾರ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಎಕ್ಸೆಲ್ ಆಗುವಂಥದ್ದು ಈ ದಿನ ತುಂಬ ಅವಕಾಶಗಳನ್ನು ನಿಮಗೆ ತಂದು ಕೊಟ್ಟಿರುವಂಥದ್ದು. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಅದನ್ನು ಕುಟುಂಬಸ್ಥರ ಜೊತೆಯೇ ಸೇರಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವೈಯಕ್ತಿಕವಾಗಿ ನೀವು ಯಾವುದೇ ರೀತಿಯ ತೀರ್ಮಾನಕ್ಕೆ ಬದ್ಧರಾಗಬೇಡಿ, ತೀರ್ಮಾನಕ್ಕೆ ಒಳಗಾಗಬೇಡಿ. ಇನ್ನು ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ವೈದ್ಯಕೀಯ ಸಮಾಲೋಚನೆಗಳು ಈ ದಿನ ಬೇಕಾಗಬಹುದು. ಔಷಧೋಪಚಾರ, ಸಾಂತ್ವನದ ಮಾತುಗಳನ್ನು ಈ ದಿನ ನೀವು ಕೇಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಕಸಿವಿಸಿ, ಸ್ವಲ್ಪ ಕಳವಳ ಇರುವಂಥದ್ದು. ಹಾಗೆ ಬೆಳಗ್ಗೆನೇ ಈ ದಿನ ನಿಮಗೆ ಸಿಹಿ ಸುದ್ದಿಯನ್ನು ಸಿಕ್ಕಲ್ಲ. ಸರ್ವೇ ಸಾಧಾರಣವಾದಂತಹ ಸುದ್ದಿಯಲ್ಲೇ ಈ ದಿನವನ್ನು ನೀವು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಪಟುತ್ವ ಏನಿದೆ, ನಿಮ್ಮ ಒಂದು ಪ್ರತಿಭೆ ಏನಿದೆ, ಅದಕ್ಕೆ ಪ್ರತಿಫಲ ಪಡೆಯುವಂಥ ಒಳ್ಳೆಯ ಕಾಲ ಇದು. ಹಾಗಾಗಿ ಅಂಥ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ನೀವು ಈ ದಿನ ಸ್ವಾಗತಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂತೋಷ, ನಿಮ್ಮ ಉತ್ಸಾಹ, ಅದಕ್ಕೆ ನೀವಾಗಿ ಮಾಡುವಂಥ ಒಂದು ಸಣ್ಣ ತಪ್ಪು ಕೊರತೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಗೊತ್ತಿದ್ದು ಅಂತಹ ತಪ್ಪುಗಳನ್ನು ಮಾಡ್ಕೊಳ್ತೀರಿ. ಅದರಿಂದ ಎಡವಟ್ಟಾಗುತ್ತೆ, ನಂತರ ಪಶ್ಚಾತ್ತಾಪವನ್ನು ಪಡುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಈ ದಿನ ಧಾರ್ಮಿಕ ಸಭೆಯಲ್ಲೋ ಸಮಾರಂಭದಲ್ಲೋ ಭಾಗವಹಿಸುವಂಥದ್ದು, ಹಾಗೆ ದೇವಾಲಯ ಭೇಟಿ ನೀಡುವಂಥದ್ದು, ಮನಸ್ಸನ್ನು ಈ ದಿನ ಸ್ವಲ್ಪ ಸ್ಥಿಮಿತದಲ್ಲಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗಲ್ಲ. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಚಿಂತೆ ಜೊತೆಗೆ ಒತ್ತಡ ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಷ್ಟೊಂದು ಅನುಕೂಲಕರವಾದಂಥ ಒಂದು ವಾತಾವರಣ ಇರಲ್ಲ. ಮೇಲಧಿಕಾರಿಗಳಿಂದ ಈ ದಿನ ಸ್ವಲ್ಪ ಒತ್ತಡ ಇರುತ್ತೆ. ಹಾಗೆ ನಿಮ್ಮ ಒಂದು ಮಾತಿಗೆ ಕಟಿಬದ್ದು ನೀವು ಕೆಲಸಗಳನ್ನು ಮುಂದುವರಿಸ್ತೀರಿ. ಇದರಲ್ಲಿ ನಷ್ಟವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಹಣಕಾಸಿನ ವಿಚಾರವನ್ನು ಈ ದಿನ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ಯಾರನ್ನೂ ಕೂಡ ಈ ದಿನ ಅತಿಯಾಗಿ ಆಶ್ರಯಿಸಬೇಡಿ, ಅತಿಯಾಗಿ ನಂಬಬೇಡಿ. ಅದರಲ್ಲೂ ಈ ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವುದೇ ರೀತಿಯ ಮಾತುಕತೆ, ಯಾವುದೇ ರೀತಿಯ ವ್ಯವಹಾರ ಬೇಡ. ಅದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಭರವಸೆಯ ದಿನ. ಏನೋ ಒಂದು ಕೆಲಸ ಆಗುತ್ತೆ, ಒಳ್ಳೆಯದೇ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಭಾಳಷ್ಟು ಮಟ್ಟಿಗೆ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಜಿಜ್ಞಾಸೆ ಇರುವಂಥದ್ದು, ದ್ವಂದ್ವ ಮನಸ್ಥಿತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಏಕಾಗ್ರತೆಯಿಂದ ಕೆಲಸಗಳನ್ನು ಮಾಡಬೇಕು ಅಂದರೆ ಈ ದಿನ ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು
ಪದೇ ಪದೇ ಬದಲಾಯಿಸಲಿಕ್ಕೆ ಹೋಗಬೇಡಿ. ಅಲ್ಲಿ ಒಂದು ಇಂಟಿಗ್ರಿಟಿ ಹೋಗುತ್ತೆ. ಹಾಗೆ ಒಂದು ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೇ ಒಂದು ಆತ್ಮವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ಇನ್ನು ಈ ದಿನ ಯಾವುದೇ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯ ಫಲ ಸಿಕ್ಕತ್ತೆ. ಅದರಲ್ಲೂ ಈ ಧನಾತ್ಮಕವಾದಂಥ ಮಾತುಕತೆ ಏನಿದೆ ಅದು ಬಹಳ ಮುಖ್ಯವಾಗಿ ನೀವು ಅನುಸರಣೆ ಮಾಡಬೇಕಾಗಿರುವಂಥದ್ದು. ಪಾಸಿಟಿವ್ ಆಗಿರಿ. ಪ್ರತಿ ವ್ಯಕ್ತಿಯಲ್ಲೂ ಕೂಡ ಒಳ್ಳೆಯದನ್ನು ನೀವು ಗುರುತಿಸಬೇಕು, ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ದಾಖಲೆ ಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೇ ರೀತಿಯ ಒಂದು ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಪ್ರಯಾಣ ಮಾಡುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ಕೈಗೊಳ್ಳುವಂಥ ಒಂದು ತೀರ್ಮಾನ ಏನಿದೆ ಅದು ಉತ್ತಮವಾಗಿರುತ್ತೆ, ಸರ್ವಕಾಲಿಕ ಶ್ರೇಷ್ಠವಾಗಿ ಇರುವಂಥದ್ದು. ಹಾಗೆ ಈ ದಿನ ವಾಹನ ಆಗಲಿ, ವಸ್ತು ಆಗಲಿ, ಒಡವೆ ವಸ್ತ್ರಗಳಾಗಲಿ ಅದನ್ನು ಖರೀದಿ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಅಗತ್ಯ ಇದ್ದರೆ ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ವೃತ್ತಿಯ ಸ್ಥಾನದಲ್ಲಿ ಚಂದ್ರ ಇರುವಂಥವನು, 10ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳು ನೇರವಾದಂಥ ಫಲಿತಾಂಶಗಳನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದ್ರಿಂದ ಯಾವುದೇ ರೀತಿಯ ಕೆಲಸಗಳನ್ನು ಆರಂಭ ಮಾಡ್ಬೋದು. ಕೆಲಸ ಆರಂಭ ಮಾಡಲಿಕ್ಕೆ ಮೀನ ಮೇಷ ಎಣಿಸಬೇಡಿ. ಒಳ್ಳೆಯ ಕೆಲಸ ಶುಭಸ್ಯ ಶೀಘ್ರಂ ಅನ್ನುವಂಥ ರೀತಿಯಲ್ಲಿ ಮುಂದುವರಿಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ತುಂಬ ಜೀವನದಲ್ಲಿ ಕಾಳಜಿ ಇದೆ, ಒಂದು ಕಳಕಳಿ ಇದೆ. ಪ್ರತಿಯೊಂದು ಹಂತವನ್ನು ಕೂಡ ಬಹಳ ಆಮೂಲಾಗ್ರವಾಗಿ ಪರಿಶೀಲನೆ ಮಾಡ್ತೀರಿ, ಸಾಧಕ ಬಾಧಕಗಳನ್ನು ನೋಡ್ತೀರಿ, ಸರಿ ತಪ್ಪುಗಳನ್ನು ಈ ದಿನ ಪರಿಗಣಿಸ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ದಿನ. ಏಕೆಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಆರಂಭ ಮಾಡ್ತೀರಿ, ಅಷ್ಟೇ ಶ್ರದ್ಧೆಯಿಂದ ಮುಂದುವರಿಸ್ತೀರಿ, ನಿರೀಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಪ್ರಗತಿ ಇದೆ. ನಿಮಗೆ ಕೈ ತುಂಬ ಹಣ ಬರದೇ ಇದ್ದರೂ ಕೂಡ ಜನರನ್ನು ಸಂಪಾದನೆ ಮಾಡ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ನಿಮ್ಮ ಕಷ್ಟ ಸುಖಗಳಿಗೆ ಅವರು ಕೂಡ ಭಾಗಿಗಳಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ನಿಮಗೆ ಬಂದಿರುವಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ವ್ಯವಹಾರದಲ್ಲಿ ಕಾನೂನು ಪಾಲನೆ ತುಂಬ ಅಗತ್ಯ. ಕಾನೂನನ್ನು ಮೀರುವಂಥ ಕೆಲಸಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ಅಷ್ಟೊಂದು ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಆಸೆಯನ್ನು ತೋರಿಸಿ ಮೋಸ ಮಾಡುವಂಥವರೇ ನಿಮ್ಮ ಸುತ್ತಮುತ್ತಲಿರ್ತಾರೆ. ಇದಕ್ಕೆ ನೀವು ಬೇರೆಯವರನ್ನು ಅತಿಯಾಗಿ ನಂಬಿರುವಂಥದ್ದೇ ಪ್ರಮುಖ ಕಾರಣವಾಗುತ್ತೆ. ಆದರೆ ನಂಬಿಕೆ ಇಲ್ಲದೆ ಜೀವನ ಇಲ್ಲ, ಮನುಷ್ಯರನ್ನು ನಂಬಲೇಬೇಕು. ಹಾಗಾಗಿ ಅಂಥವರನ್ನು ನಂಬಿದ್ದೀರಿ, ಅಂಥವರಿಂದ ಮೋಸ ಹೋಗಿದ್ದೀರಿ. ಇದು ನಿಮಗೆ ಒಂದು ಒಳ್ಳೆಯ ಪಾಠ. ಯಾವುದೇ ವಿಶ್ವವಿದ್ಯಾಲಯ, ಯಾವುದೇ ಕಾಲೇಜು, ಯಾವುದೇ ಶಾಲೆ ಈ ದಿನ ನಿಮಗೆ ಇಂಥ ಒಂದು ಅನುಭವದ ಪಾಠವನ್ನು ಹೇಳಿಕೊಡಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಅನುಭವ ಉಂಟಾಗಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ನಿಖರವಾದಂಥ ಒಂದು ಉತ್ತರ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತೀರಿ. ಇದರಿಂದ ಮನೆಯ ಹೊರಗೆ ಸ್ವಲ್ಪ ಸಮಸ್ಯಾತ್ಮಕವಾದಂತಹ ವಾತಾವರಣ ಇದ್ದರೂ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಇದೆ, ಅಂಥ ಒಂದು ಪ್ರಯತ್ನ ಇದೆ. ಆದರೆ ಫಲಿತಾಂಶ ಮಾತ್ರ ಅನುಕೂಲಕರವಾಗಿ ಇರೋದಿಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಆಪ್ತ ಸ್ನೇಹಿತರ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದರೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ವ್ಯಕ್ತಿಗಳನ್ನು ಈ ದಿನ ನೀವು ಜಡ್ಜ್ ಮಾಡಬೇಡಿ. ಯಾರು ಸರಿ, ಯಾರು ತಪ್ಪು, ಯಾರ ಕೆಲಸ ಒಳ್ಳೆಯದು, ಯಾರ ಕೆಲಸ ಕೆಟ್ಟದ್ದು, ಇಂಥ ವಿಚಾರಗಳಲ್ಲಿ ಈ ದಿನ ನೀವು ಮಾರ್ಕ್ ಹಾಕಬಾರ್ದು, ಅಂಕಗಳನ್ನು ಕೊಡಬಾರ್ದು. ಹಾಗಾಗಿ ಈ ಫಲಿತಾಂಶದ ವಿಚಾರದಲ್ಲಿ, ಹಾಗೆ ಈ ಮೌಲ್ಯಮಾಪನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು
ಮಾಡಿಲ್ಲದೇ ಇರುವಂಥ ಒಂದು ತಪ್ಪಿಗೆ ಒಂದು ಶಿಕ್ಷೆಯನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ. ತಪ್ಪು ನಿಮ್ಮದಲ್ಲ, ಬೇರೆ ಯಾರೋ ಮಾಡಿರುವಂಥದ್ದು, ಆದರೆ ಅದರ ಒಂದು ವಾಸನೆ ನಿಮ್ಮ ಬಳಿ ಬರುವಂಥದ್ದು ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಈ ದಿನ ತೀವ್ರವಾದ ಬೇಸರ, ಇಡೀ ಒಂದು ಸಿಸ್ಟಮ್ ಮೇಲೇ ನಿಮಗೆ ಅಸಮಾಧಾನ ಇರುವಂಥದ್ದು, ಅದನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಬೇಸರದಲ್ಲೇ ಇರ್ತೀರಿ. ಅದನ್ನು ಕಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ ಸ್ವಲ್ಪ ವಿವಾದಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ಈ ಬೀದಿಯಲ್ಲಿ ಹೋಗುವಂಥ ಮಾರಿಯನ್ನು ಮೈಮೇಲೆ ಎಳ್ಕೊಂಡಿರುವಂಥರಲ್ಲ, ಆ ರೀತಿಯಲ್ಲಿ 3ನೇಯವರ ವಿಚಾರಕ್ಕೆ ಮೂಗು ತೂರಿಸಿ ಕೆಲವೊಂದು ವಿದ್ಯಮಾನಗಳಲ್ಲಿ ನೀವೇ ತಗಲಾಕೊಳ್ಳುವಂಥದ್ದು ಇದೆ. ಅದರಿಂದ ಹೊರಬರಲಿಕ್ಕೆ ಕಷ್ಟವಾಗುತ್ತೆ. ಹೋಗೋದು ಸುಲಭ, ವಾಪಸ್ಸು ಬರುವಂಥದ್ದು ಕಷ್ಟ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಎದುರಾಗುತ್ತೆ, ಜಾಗ್ರತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಹೊಸ ಪರಿಚಯಗಳೇನೋ ಆಗುತ್ತೆ. ಆ ಪರಿಚಯ ಪ್ರೀತಿಗೆ, ಪ್ರೇಮಕ್ಕೆ ತಿರುಗುವಂಥದ್ದು ಕೂಡ ಇದೆ. ಆದರೆ ಎಲ್ಲಿ ಅಂಥವರನ್ನು ದೂರ ಇಡಬೇಕು, ಎಲ್ಲಿ ಅವರ ಒಂದು ಉಪಯೋಗವನ್ನು ಅಥವಾ ಅವರಿಂದ ಆಗುವಂಥ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಮೊದಲೇ ನಿರ್ಧಾರ ಮಾಡಬೇಕು. ಯಾವುದನ್ನು ಕೂಡ ಈ ದಿನ ನೀವು ಚೌಕಟ್ಟನ್ನು ಮೀರಿ ಹೋಗುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಸ್ಥಿತಿಗತಿಗಳು ಈ ದಿನ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಆತಂಕ ಉಂಟಾಗುವಂಥದ್ದು. ನಾಳೆಯ ದಿನವನ್ನು ಜ್ಞಾಪಿಸ್ಕೊಂಡ್ರೆ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಂದು ರೀತಿಯ ಭಯ, ಆತಂಕ, ಏನೋ ಒಂದು ರೀತಿಯಲ್ಲಿ ಮಾನಸಿಕ ತಳಮಳ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರ್ತಾ ಇರುತ್ತೆ. ಏಕೆಂದರೆ ನೀವು ಮಾಡುವಂಥ ಈ ಸಣ್ಣ ಪುಟ್ಟ ತಪ್ಪುಗಳ ಸಂಖ್ಯೆ ಜಾಸ್ತಿ ಆದಾಗ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ, ಅಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿ ಆದಷ್ಟು ಬೇರೆಯವರ ದೃಷ್ಟಿಯಲ್ಲಿ ಯಾವ ವಿಚಾರ ತಪ್ಪು ಅನಿಸುತ್ತೋ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಜೊತೆಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅದಕ್ಕಾಗಿಯೇ ವಿಘ್ನ ವಿನಾಶಕನಾದಂಥ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.